ಮೊಬೈಲ್ ನೀವು ಟವರ್ ಇದು ಹಾಕಿದ್ದೀರಿ, ಜಾಮರ್ ಹಾಕಿದ್ದೀರಿ, ಅಷ್ಟಾಗಿ ಕೂಡ ಒಳಗಡೆ ಮೊಬೈಲ್ ಇರುತ್ತೆ. ಮೊಬೈಲ್ ಹೆಂಗೆ ವರ್ಕ್ ಆಗುತ್ತೆ? ಅಧಿಕಾರಿಗಳದ್ದು ಮೊಬೈಲ್ ವರ್ಕ್ ಆಗಲ್ಲ. ಈಗ ಈಗ ನಾವು ಓದಲು ವರ್ಕ್ ಆಗಲ್ಲ. ನಾಟ್ ಓನ್ಲಿ ಜೈ ಇಲ್ಲ, ಈಗ ನನ್ನ ಕ್ವಾರ್ಟರ್ಸ್ ಇದೆ, ನನ್ನ ಆಫೀಸ್ ಇದೆ, ಇಲ್ಲೂ ಕೂಡ ನನಗೆ ಸಿಗ್ನಲ್ ಸಿಗಲ್ಲ. ಇದೇನಾಗಿದೆ, ಎಲ್ಲವೂ ಕೂಡ ಮೊಬೈಲ್ಗಳಿದ್ದಾರೆ, ಎಲ್ಲವೂ ಕೂಡ ತುಂಬ ಹಿಂದೆ ಬಂದು ಸೇರಿಕೊಂಡಿರೋವಂಥ ಆ್ಯಕ್ಚುಲಿ. ಅದನ್ನು ಅವರು ಇಟ್ಕೊಂಡಿದ್ದಾರೆ, ಅದನ್ನು ಬಳಸ್ತಾ ಇದ್ರಲ್ಲೋ ಗೊತ್ತಿಲ್ಲ. ಅದೆಲ್ಲ ಸಿ ಡಿ ಆರ್ ಮಾಡಲಿಕ್ಕೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನಾವೀಗ ಸಿ ಡಿ ಆರ್ ಮಾಡ್ತು ಅಂದರೆ ಏನು, ಯಾವಾಗ ಅದು ಸ್ಟಾಪ್ ಆಗಿದೆ, ಇಲ್ಲಿ ತನಕ ಯೂಸ್ ಆಗಿದೆ, ಅದು ಗೊತ್ತಾಗುತ್ತೆ ನಮಗೆ. ಈ ಜಾಮರ್ ಹೆಂಗೆ ವರ್ಕ್ ಮಾಡ್ತಾ ಇದೆ ಸರ್? ಜಾಮರ್ ವರ್ಕ್ ಮಾಡ್ತಾ ಇದೆ. ಸುತ್ತಮುತ್ತ ಗ್ರಾಮದವರು ಕಂಪ್ಲೇಂಟ್ ಮಾಡಿದ್ವಿ. ಹೌದು, ಇಲ್ಲ, ಈಗ ನಮ್ಮ ಜೈಲ್ ಲಿಮಿಟ್ಸ್ಗೆ ನಾವು ಅದನ್ನು ಫಿಕ್ಸ್ ಮಾಡಿಸಿದ್ವಿ. ನಾವು ಅದನ್ನು ಈಗ ಒಂದು ತಿಂಗಳ ಹಿಂದೆ ಅಥವಾ ಯಾವಾಗಿದ್ರು ವಿಡಿಯೋ ಒಂದು ಕಡೆ ಆಗ್ತದೆ, ಈಗ ಒಳಗಿದ್ದವರು ಹೊರಗಿದ್ದವರು ಕನೆಕ್ಟ್ ಇರಲೇಬೇಕು. ಸೊ ಅದನ್ನ ಯಾಕೆ ನೀವು ಕೈದಿಗಳ ಕಡೆ ಮೊಬೈಲ್ ಅಂತ ಸಿಕ್ಕಿದ್ದಾವೆ, ಸೊ ಒಳಗಡೆ ಮೊಬೈಲ್ ಬಳಕೆ ಆಗ್ತಾ ಇರುವಂಥದ್ದು ಗೊತ್ತಾಗುತ್ತೆ. ಸೊ ಅದನ್ನ ವೈಫೈ ಯೂಸ್ ಮಾಡಿಕೊಂಡು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಈ ಇನ್ಸ್ಟಾಗ್ರಾಮ್ ವಿಡಿಯೋ ಕಾಲ್ ಮೂಲಕ ಹೊರಗಿನವರು ವಿಡಿಯೋ ಕಾಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಇಲ್ಲ, ಈಗ ನಮ್ಮ ಜಾಮರ್ ಏನಿದೆ, ಜಾಮರು ಬರೀ ಟೆಲಿಫೋನ್ ಕಾಲ್ ಅಲ್ಲ, ವೈಫೈ ಕಾಲನ್ನು ಕೂಡ ಅದು ಇದು ಮಾಡುತ್ತೆ, ತಡೆ ಹಿಡಿಯುತ್ತೆ. ಆ್ಯಕ್ಚುಲಿ ನೀವು ವೈಫೈ ಬಳಸೋಕ್ಕೆ ಸಾಧ್ಯನೇ ಇಲ್ಲ. ರೂಟರ್ ಬರೋಕ್ಕಾಗಲ್ವಲ್ಲ, ಯಾವುದಾದ್ರು ಒಂದು ಕೇಬಲ್ ಬೇಕು, ಹೆಂಗೆ ಸಾಧ್ಯ ಇದೆ? ಅಥವಾ ಬೇರೆ ಏನಾದರೂ ಅವರು ಏನಾದ್ರೂ ಎಕ್ಸ್ಟರ್ನಲ್ ಸೋರ್ಸಿಂದ ಏನಾದ್ರೂ ಏರ್ಟೆಲ್ಲೋ ಜಿಯೋನೋ ಇದು ಯಾವುದನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಅದ್ಯಾವುದೂ ಇಲ್ಲ, ಅದ್ಯಾವುದೂ ಇಲ್ಲ. ಇಲ್ಲ, ನನಗೆ ಈ ಒಂದು ಲಾಸ್ಟ್ ಒಂದು ಫ್ಯೂ ಡೇಸಲ್ಲಿ ಏನು ಸರ್ಚ್ ಮಾಡಿದರೆ ಅದರಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳು ಸಿಕ್ಕಿಲ್ಲ. ಸರ್, ಈಗ ಎಕ್ಸ್ಟರ್ನಲ್ ಪೆರಿಫೆರಿ ಸೆಕ್ಯೂರಿಟಿ KSISF ಮಾಡ್ತಾ ಇದ್ದಾರೆ, ಒಂದು ಫೇಲ್ಯೂರ್ ಕಾಣಿಸ್ತಾ ಇದೆ ಇದರಲ್ಲಿ. ಯಾಕಂದ್ರೆ ಯಾರು ಬಂದು ಹೊರಗೆ ಹೋಗ್ತಾರೆ, ವಿಡಿಯೋದಲ್ಲಿ ಕಾಣ್ತಾ ಇದ್ದಾರೆ ಅಂದ್ರೆ ಇವರು ಪೆಟ್ರೋಲಿಂಗ್ ಮಾಡ್ತಾರೋ ಇಲ್ಲೋ, ಅವ್ರು ಫೇಲ್ಯೂರ್ ಅನ್ನಿಸ್ತಾ ಇದೆ. ಕೆಲವೊಂದು ಸಮಯದಲ್ಲಿ ಅವರು ಕೂಡ ತಡೆದಿದ್ದಾರೆ, ಆಗುವಂಥ ಅನಾಹುತಗಳನ್ನ ತಡೆದಿದ್ದಾರೆ. ಬಹುತೇಕ ನೀವು ಹೇಳಿದ ರೀತಿಯಲ್ಲಿ ಸ್ವಲ್ಪ ಅವರಲ್ಲಿ ಕರ್ತವ್ಯ ಲೋಪ ಕಂಡು ಬಂದಿದೆ ಮೇಲ್ನೋಟಕ್ಕೆ. ಕಂಪ್ಲೀಟಾಗಿ ಫೇಲ್ಯೂರ್ ಅಂತ ಹೇಳಲಿಕ್ಕಾಗಲ್ಲ, ಕರ್ತವ್ಯ ಲೋಪ ಇದೆ. ಅದು ಸಂಬಂಧಪಟ್ಟಾಗ ನಾವು ಅವರಿಗೆಲ್ಲ ಮೆಮೊ ಎಲ್ಲ ಇಶ್ಯೂ ಮಾಡಿದ್ದೀವಿ, ಅವಾಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ. ಇನ್ ಫ್ಯೂಚರ್ ಈ ರೀತಿ ಆದರೆ ಅವ್ರನ್ನೂ ಕೂಡ ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀವಿ ಅವರಿಗೆ. 29ಕ್ಕೆ ನೀವೇನು ಕಂಪ್ಲೇಂಟ್ FIR ಹಾಕಿದಲ್ಲ, ಅದರಲ್ಲಿ ಒಂದು ಇದೆ ಸರ್, ನಿಷೇಧಿತ ವಸ್ತುವನ್ನು ಇಟ್ಟುಕೊಂಡಿರುವ ಮತ್ತು ಬಳಸಿರುವ ಬಂದಿಯನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಅಂತ. ನಿಷೇಧಿತ ವಸ್ತುಗಳಂದರೆ ಮೊಬೈಲು ಆಗುತ್ತೆ, ಏನು ಬೇಕಾದ್ರೂ ಆಗುತ್ತೆ. ಬಟ್ ನಮಗೆ ಅದು ಮೊಬೈಲೇ ಅದು ಆ್ಯಕ್ಚುಲಿ ಪಂಚನಾಮ ಮಾಡಿದಾಗ ಗೊತ್ತಾಗಿದೆ ಮೊಬೈಲ್ ಆ್ಯಕ್ಚುಲಿ, ಅದು ನಾಟ್ ಡ್ರಗ್ಸ್.